ಆಂಧ್ರದಲ್ಲಿ ಪವನ್ ಕಲ್ಯಾಣ್, ತಮಿಳ್ನಾಡಲ್ಲಿ ವಿಜಯ್ ದಳಪತಿ, ಇನ್ನಾದರೂ ಕರ್ನಾಟಕದಲ್ಲಿ ಉಪೇಂದ್ರ ಯಾವಾಗ ಯಾವಾಗ ಅಂತ ಕೇಳ್ತಿರಲ್ಲ. ಉಪೇಂದ್ರ ಅವರು ಅವ್ರ ಥರ ಗೆಲ್ಲಬೇಕು ಅಂತ ಪಾರ್ಟಿ ಮಾಡಿಲ್ಲ. ಬದಲಾಗಿ ಜನಗಳೇ ಗೆದ್ದು ಜನಗಳೇ ಅಧಿಕಾರ ಇಲ್ಲಿ ಮಾಡಲಿ ಅಂತ ಒಂದು ಪಾರ್ಟಿ ಕಟ್ಟಿರೋದು. ಅವ್ರದ್ದು ಕಾನ್ಸೆಪ್ಟ್ ಕೇಳಿ ಒಂದ್ಸರಿ. ಅವ್ರ ಕಾನ್ಸೆಪ್ಟು ಈಗ ವಿಜಯ್ ಆಗಲಿ ಪವನ್ ಕಲ್ಯಾಣ್ ಅವರಾಗಲಿ ಅವ್ರು ಯಾವ ಥರ ಬಂದಿದ್ದಾರೆ ನಮ್ಗೆ ಗೊತ್ತಿಲ್ಲ. ಬಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಖಂಡಿತ ಅವರು ರಿಟರ್ನ್ ತಗೊಳ್ಲೇಬೇಕಾಗುತ್ತೆ ದುಡ್ಡು. ಹಂಗಾಗಿ ಇಲ್ಲಿ ಉಪೇಂದ್ರ ಅವರು ಇನ್ವೆಸ್ಟೇ ಮಾಡಬಾರ್ದು. ಇದು ರಾಜಕೀಯ ಆಗಬಾರ್ದು. ಇಲ್ಲಿ ಇನ್ವೆಸ್ಟ್ಮೆಂಟ್ ಆದರೆ ಮತ್ತೆ ದೊಡ್ಡದಾಗ ಹಂಗೆ ಹೋಗಿ ಮತ್ತೆ ಇದು ರಾಜಕೀಯ ಆಗುತ್ತೆ ಅಂತ ಆದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿ ವಿಚಾರಗಳೇ ಇಂಪಾರ್ಟೆಂಟು. ಹಂಗಾಗಿ ತಮಿಳ್ನಾಡು ಜನ ತುಂಬ ಚೆನ್ನಾಗಿ ಡಿಸಿಷನ್ ತಗೊಂಡಿದ್ದಾರೆ. ಬಟ್ ಅವರು ವಿಜಯ್ ಅವರು ದುಡ್ಡೇನಾದರೂ ಖರ್ಚು ಮಾಡಿದರೆ ಖಂಡಿತ ಅವ್ರು ರಿಕವರ್ ಮಾಡ್ತಾರೇನೋ ಗೊತ್ತಿಲ್ಲ. ಹಂಗಾಗಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬದಲಾವಣೆ ಬೇಕು ಅಂತ ನಾನು ಆಲ್ರೆಡಿ 2018ರಿಂದ ಯಾವುದೇ ರಾಜಕೀಯ ಪಾರ್ಟಿ ನಾವು ಬೈಯೋದಿಲ್ಲ, ಅವ್ರು ಓಟು ಮಾಡಲ್ಲ. ಹಂಗಾಗಿ ನಾನು ಖಂಡಿತ ಬದಲಾಗಿದ್ದೀನಿ. ಉಪೇಂದ್ರ ಅವ್ರದ್ದು ಪ್ರಜಾಕೀಯ ಏನಿದೆ ಅದು ಪಾರ್ಟಿ ಅವ್ರದ್ದಲ್ಲ, ನಮ್ಮದು ಜನಗಳದು. ಬೇಕಾದ್ರೆ ಆ ವಿಚಾರಗಳ್ನ ಅದೇನಿದೆ ಅವ್ರ ಪಾಯಿಂಟ್ಗಳು, ಅವ್ರ ಸಿದ್ಧಾಂತಗಳು ಒಂಥರ ವಿಚಾರ ಮಾಡಿ ನೋಡಿ. ಗೆಲ್ಲಬೇಕಾಗಿರೋದು ನಾವು ಜನಗಳು. ಯಾರೋ ಲೀಡ್ರ್ ಗೆದ್ದು ಈಗ ಯಾವ್ದಾರ ಒಂದು ಸಮಸ್ಯೆ, ಒಂದು ಏರಿಯಾದಲ್ಲಿ ಒಂದು ಹಾಸ್ಪಿಟ್ಲ್ ಸಮಸ್ಯೆ ಬಂತು ಅಂದರೆ ಆ ಲೀಡ್ರಿಗೆ ಏನು ಬೇಕಾದ ನಿರ್ಧಾರ ತಗೊಂಡ್ರೆ ಏನು ಉಪಯೋಗ ಆಗುತ್ತೆ? ನಮ್ಮ ಏರಿಯಾದಲ್ಲಿ ಏನೋ ಒಂದು ಅನುಕೂಲ, ನಾವು ನಮ್ಮ ಜನಗಳು ಕೇಳಿದ್ರೆ ಹೇಳ್ತೀವಿ ನಮ್ಮ ಏರಿಯಾಗೆ ಏನು ಬೇಕು ಅಂತ. ಅದೇ ಒಂದು ಲೀಡ್ರ್ ಅವ್ನಿಗೆ ಏನು ಬೇಕೋ ಅದು ಮಾಡಿದ್ರೆ ನಮ್ಗೆ ಜನಗಳಿಗೆ ಹೆಂಗೆ ಉಪಯೋಗ ಆಗುತ್ತೆ? ಅದೇ ಥರ ಗ್ರೌಂಡ್ ಕೆಳಗಡೆಯಿಂದ ಎಲ್ಲೂ ₹1 ಇನ್ವೆಸ್ಟ್ಮೆಂಟು ಆಗಬಾರ್ದು ಅಂತ ತುಂಬ ಪ್ರಾಮಾಣಿಕವಾಗಿ ತಗೊಬಂದಿದ್ದಾರೆ. ಇದು ಪ್ರಜಾಕೀಯ ಗೆದ್ದಿಲ್ಲ ಅಂದರೆ ಉಪೇಂದ್ರ ಅವ್ರಿಗೆ ಏನು ಲಾಸ್ ಇಲ್ಲ, ಆಯಿತಾ? ಅವ್ರು ಮಾಡಿರೋದು ಪ್ರಾಮಾಣಿಕವಾಗಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಇಲ್ಲಿ ಜನಗಳ್ಗೆ 100% ಅನುಕೂಲ ಆಗಲಿ ಅಂತ ಮಾಡಿರೋದು. ಆಂಧ್ರ ತಮಿಳ್ನಾಡು ಲೆಕ್ಕ ಹಾಕೊಂಡ್ರೆ 100% ಕೆಲಸ ನನ್ನ ಪ್ರಕಾರ ಆಗಲ್ಲ ಅನ್ಕೊಂತೀನಿ. ಯಾಕಂದರೆ ಈ ಸಿದ್ಧಾಂತಗಳೇ ಇಲ್ಲ ಅವ್ರ ಪಾರ್ಟಿಗಳಲ್ಲಿ. ಜನಸೇನಾ ಆಗಲಿ, TVK ಆಗಲಿ ಸಿದ್ಧಾಂತಗಳಿಲ್ಲ. ಮತ್ತು ರೈಟ್ ಟು ರಿಕಾಲ್ ಅಗ್ರಿಮೆಂಟ್ ಇಲ್ಲ ಅದರಲ್ಲಿ. ಯಾರಾದರೂ ತಪ್ಪು ಮಾಡಿದ್ರೆ ಜನ ಕಿತ್ತಾಕ್ಬೇಕಲ್ವಾ? ಅಂತರ ಅವರಿಬ್ಬರಿಗಿನ್ನ ಸೂಪರ್ ಐಡಿಯಾಲಜಿ ಪಾಯಿಂಟ್ಸು ಪ್ರಜಾಕೀಯದಲ್ಲಿದೆ. ಕೇಳಿ ನೋಡಿ. ಗೆಲ್ಲಬೇಕಾಗಿರೋದು ಉಪೇಂದ್ರ ಅಲ್ಲ, ಜನಗಳು.